ದಿನಕ್ಕೆ ಎಷ್ಟು ಸತಿ ಹಲ್ಲು ಉಜ್ಜಬೇಕು? ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ, ಈಗ ಯಾವಾಗ ಹಾಲಿನ ಹಲ್ಲುಗಳು ಚೆನ್ನಾಗಿ ಇಟ್ಕೊಂಡಿರಲ್ವೋ ಆ ಜಾಗದಲ್ಲಿ ಬರೋ ಶಾಶ್ವತ ಹಲ್ಲುಗಳು ಏನಿರುತ್ತೋ ಅದು ಹಾಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಚಾಕ್ಲೇಟ್ನೇ ಊಟ ಮಾಡ್ಕೊಂಡ್ರೆ ಅದರಿಂದ ಹಲ್ಲುಗಳಿಗೆ ತೊಂದರೆ. ಅಂದ್ರೆ ಇವಾಗ ಒಂದು ಆರೋಗ್ಯವಂತ ಹಲ್ಲುಗಳಿಗೆ ಶತ್ರುಗಳು ಅಂದ್ರೆ ಶತ್ರುಗಳು ಅನ್ನೋದು ಮೊದಲನೇದಾಗಿ ನಾವೇ ಶತ್ರುಗಳು. ಅಂದ್ರೆ ಕೆಲವರು ಪ್ರತಿ ಸತಿ ಊಟ ಮಾಡಿದಾಗ್ಲೂ ಹಲ್ಲು ಉಜ್ತಾರೆ, ಅದು ಸರಿನಾ? ಅದು ಅವಶ್ಯಕತೆನೇ ಇಲ್ಲ. ಈಗ ಮಕ್ಕಳಿಗೆ ನಾವು ಚಾಕ್ಲೇಟ್ ತಿನ್ಬೇಡಿ ಅಂತೀವಿ, ಸ್ವೀಟ್ ತಿನ್ಬೇಡಿ ಅಂತೀವಿ, ಅದು ಮಕ್ಕಳಿಗೆ ಮಾತ್ರ ಅಥವಾ ದೊಡ್ಡವರಾದ್ಮೇಲೆ? ಇಲ್ಲ. ಹಲ್ಲು ಮತ್ತೆ ಹೃದಯ ಸಂಬಂಧ ಕಾಯಿಲೆ ಏನಾದ್ರು ಲಿಂಕ್ ಇದೆಯಾ? ತುಂಬಾ ಜನಕ್ಕೆ ಹಲ್ಲಿರೋದು ಬರೀ ಅಗಿಯಕ್ ಮಾತ್ರ, ನನಗೆ ಅಗಿಯಕ್ ಹಲ್ಲಿದ್ರೆ ಸಾಕು ಅಂತಿರುತ್ತೆ. ನಮಸ್ತೆ ಸ್ನೇಹಿತರೆ, ಟಾಕ್ ಗುರು ಕ್ರಿಯೇಷನ್ಸ್ ಅಂದ್ರೆ ಇವತ್ತೊಂದು ಹೊಸ ಎಪಿಸೋಡ್ ಮಾಡ್ತಾ ಇದ್ದೀವಿ. ಇವತ್ತು ಟಾಕ್ ಗುರು ಕ್ರಿಯೇಷನ್ಸ್ ಅಲ್ಲಿ ಯಾರು ಟಾಕ್ ಗುರು ಅಂತ ಹೇಳಿದ್ರೆ ಡಾಕ್ಟರ್ ನವೀನ್ ಅಂತ, ವೆರಿ ವೆಲ್ ನೋನ್ ಡೆಂಟಿಸ್ಟ್. ಅವ್ರದ್ದು ಸುಮುಖ ಡೆಂಟಲ್ ಕ್ಲಿನಿಕ್ ಅಂತ ರಾಜರಾಜೇಶ್ವರಿ ನಗರದಲ್ಲಿದೆ. ಇವತ್ತು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ಮಹಾದ್ವಾರ ಬಂದು ನಮ್ಮ ಬಾಯಿ, ಆ ಮಹಾದ್ವಾರದಲ್ಲಿ ಎಲ್ಲ ಕಾವಲುಗಾರರು ಯಾರು ಅಂತ ಹೇಳಿದ್ರೆ ಹಲ್ಲುಗಳು. ಇವತ್ತು ಆ ಮಹಾದ್ವಾರ ಮತ್ತೆ ಹಲ್ಲುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನು ಜಗದೀಶ್ ಮುನಿಸ್ವಾಮಿ ಅಂತ. ಇವತ್ತು ನಾವು ಡಾಕ್ಟರ್ ನವೀನ ಪರಿಚಯ ಮಾಡಿಸ್ಕೊಡ್ತೀನಿ. ನಮಸ್ತೆ ಡಾಕ್ಟರ್. ನಮಸ್ತೆ ಡಾಕ್ಟರ್, ಈಗ ಒಂದು ಬೇಸಿಕ್ ಕ್ವಶನ್ ಎಲ್ಲರೂ ಮನಸ್ಸಲ್ಲಿ ಬರುವಂಥದ್ದು, ದಿನಕ್ಕೆ ಎಷ್ಟು ಸತಿ ಹಲ್ಲು ಉಜ್ಜಬೇಕು? ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ, ಈಗ ಒಂದು ಸಲ ಉಜ್ಜಿದ್ರೇನೆ ಸಾಕು ಅಂತ ತುಂಬಾ ಜನಕ್ಕೆ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ. ಆದರೆ ದಿನಕ್ಕೆ 2 ಸಲ ಹಲ್ಲು ಉಜ್ಜಲೇಬೇಕು. ಓಕೆ. ಬೆಳಿಗ್ಗೆ 1 ಸಲ ಮತ್ತೆ ರಾತ್ರಿ 1 ಸಲ. ಓಕೆ. ನೀವು ಬೆಳಿಗ್ಗೆ ಹಲ್ಲು ಉಜ್ಜಿ ಮತ್ತೆ ರಾತ್ರಿನೂ ಉಜ್ತೀರಾ ಅಂದ್ರೆ ಬೆಳಿಗ್ಗೆ ನೀವು ತಿಂಡಿ ಆದ್ಮೇಲೆ ಉಜ್ಜಬೇಕು, ಮತ್ತೆ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಅಂದ್ರೆ ಬೆಳಿಗ್ಗೆ ಎದ್ದುಕೊಳ್ಳೋ ಉಜ್ಜಬಾರದು, ಎದ್ದುಕೊಳ್ಳದೆ ಉಜ್ಜಬಾರದು. ಯಾವಾಗ ಅದು ನೀವು ರಾತ್ರಿ ಉಜ್ಜಿದ್ರೆ. ಅಂದ್ರೆ ಇದು ಸಂಭವ ಹೊಸ ವಿಷಯ. ಅಂದ್ರೆ ನಾವು ನೈಟ್ ಹಲ್ಲು ಉಜ್ಜಿದ್ರೆ ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜೋ ಅವಶ್ಯಕತೆ ಇಲ್ಲ. ಹೌದು, ಯಾಕೆಂದ್ರೆ ನೀವು ಊಟ ಮಾಡಾಗಿದೆ, ಬಾಯಿ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಚೆನ್ನಾಗಿ ಕ್ಲೀನ್ ಮಾಡಿ ಮಲಗಿ ಎದಳೋವರೆಗೂ ಬಾಯೊಳಗಡೆ ಅಂತ ಯಾವ ಆಕ್ಟಿವಿಟಿನೂ ನಡೆದಿರಲ್ಲ ನಿಮಗೆ. ತಿರ್ಗಾ ಬ್ರಷ್ ಮಾಡುವಂತ ಅವಶ್ಯಕತೆನೇ ಬರೋದಿಲ್ಲ. ನೆಕ್ಸ್ಟ್ ನೀವು ತಿಂಡಿ ತಿಂದು ಅದಾದ್ಮೇಲೆ ಬಾಯಿ ತಿರ್ಗಾ ಬ್ರಷ್ ಮಾಡಬೇಕು. ಅಂದ್ರೆ ಕೆಲವರು ಪ್ರತಿ ಸತಿ ಊಟ ಮಾಡಿದಾಗ್ಲೂ ಹಲ್ಲು ಉಜ್ತಾರೆ, ಅದು ಸರಿನಾ? ಅದು ಅವಶ್ಯಕತೆನೇ ಇಲ್ಲ. ಓಕೆ. ನಾವು ಉಪಯೋಗಿಸುವ ಬ್ರಷ್ ಆಗಲಿ, ಪೇಸ್ಟ್ ಆಗಲಿ, ಬಾಯಿ ಮುಕ್ಕಳಿಸೋದಾಗ್ಲಿ, ನಾವು ಊಟ ಮಾಡುವ ಪದಾರ್ಥಗಳಾಗ್ಲಿ ತುಂಬಾ ಈಸಿಯಾಗಿ ಕ್ಲಿಯರ್ ಆಗುತ್ತೆ ಬಾಯಲ್ಲಿ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ, ಪ್ರತಿ ಸಲ ತಿಂದಾಗ ಬಾಯಿ ಬ್ರಷ್ ಮಾಡುವಂತ ಅವಶ್ಯಕತೆನೇ ಬರಲ್ಲ. ಬಾಯಿ ಮುಕ್ಕಳಿಸಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಬ್ರಷ್ ಮಾಡಿ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಡಾಕ್ಟರ್, ಇವಾಗ ಆಸ್ ಎ ಕಾಮನ್ ಮ್ಯಾನ್ ನಮ್ಗೆ ತಿಳಿದಿರೋದು ಅಲ್ಲಿನ ಕೆಲಸ ಬರೀ ಅಗಿಯೋದು ಅಂತ, ಅದು ಬಿಟ್ಟು ಬೇರೆ ಏನಾದ್ರು ಕೆಲಸ ಇದೆಯಾ? ಹೌದು, ತುಂಬಾ ಜನಕ್ಕೆ ಹಲ್ಲಿರೋದು ಬರೀ ಅಗಿಯಕ್ ಮಾತ್ರ, ನನಗೆ ಅಗಿಯಕ್ ಹಲ್ಲಿದ್ರೆ ಸಾಕು ಅಂತಿರುತ್ತೆ. ಬಟ್ ಅದು ಒಂದು ಜನರೇಷನ್ ಅವ್ರಿಗೆ ಮಾತ್ರ, ಅದು ಒಂದು ಏಜ್ ಗ್ರೂಪ್ ಅವ್ರಿಗೆ ಹಲ್ಲು ಬಹಳ ಮುಖ್ಯ ಅಗಿಯಕ್ಕೆ. ಬಟ್ ಹಲ್ಲಿಗೆ ಆಕ್ಚುಲಿ 3 ಯೂಸಸ್ ಇರುತ್ತೆ. ಮೊದಲನೇದಾಗಿ, ಒಂದು ಮಾತಾಡಬೇಕು ಅಂದ್ರೆ ಉಚ್ಚಾರಣೆ ಕ್ಲಿಯರ್ ಆಗಿ ಆಗ್ಬೇಕು ಅಂದ್ರೆ ಪದಗಳು ಹಲ್ಲು ಇರಲೇಬೇಕು. ಅದೇ ಹಲ್ಲುಗಳು ಇಲ್ಲ ಅಂದಾಗ ಉಚ್ಚಾರಣೆಯಲ್ಲಿ ಪದಗಳು ಬೇರೆ ಬೇರೆ ತರ ಕೇಳುತ್ತೆ. ಸೊ ಹಂಗಾಗಿ ಹಲ್ಲುಗಳು ನಿಮಗೆ ಗೇಟ್ ತರ ಇರುತ್ತೆ. ಸೊ ಪದಗಳ ಉಚ್ಚಾರಣೆ ತುಂಬಾ ಸುಲಭವಾಗುತ್ತೆ. ಎರಡನೇದು, ಒಂದು ಮನುಷ್ಯ ಚೆನ್ನಾಗಿ ಕಾಣ್ತಾನೆ, ಅವನ ಮುಖ ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಹಲ್ಲು. ಹಲ್ಲು ಎಷ್ಟು ಚೆನ್ನಾಗಿರುತ್ತೋ ಮುಖದಲ್ಲಿ ಸ್ಮೈಲ್ ಅಷ್ಟೇ ಚೆನ್ನಾಗಿದ್ದಷ್ಟು ಮುಖಕ್ಕೆ ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಮೂರನೇದು, ನೀವು ಹೇಳ್ದಂಗೆ ಹೌದು, ಹಲ್ಲು ಅಗಿಯಕ್ಕೆ ತುಂಬಾ ಇಂಪಾರ್ಟೆಂಟ್. ನಾವು ಊಟ ಚೆನ್ನಾಗಿ ಆಗದಷ್ಟು ಅದರಲ್ಲಿರೋ ಆಲ್ ಪ್ರೋಟೀನ್ಸ್, ಆಲ್ ವೈಟಮಿನ್ಸ್ ಎಲ್ಲದನ್ನು ಚೆನ್ನಾಗಿ ಬಾಡಿ ಟೇಕಪ್ ಆಗುತ್ತೆ. ಆ ಕಾರಣಕ್ಕೆ ಹಲ್ಲಿಗೆ 3 ಫಂಕ್ಷನ್ಸ್ ಇರುತ್ತೆ. ಪ್ರೈಮರಿಲಿ 3 ಫಂಕ್ಷನ್ಸ್. ನಮಗೆ ಸೌಂದರ್ಯಕ್ಕೂ ಹಲ್ಲು ಬಹಳ ಮುಖ್ಯ. ಹೌದು. ಈಗ ಮಕ್ಕಳು ಹುಟ್ಟಿರ್ತಾರಲ್ಲ, ಮಕ್ಕಳಿಗೆ ಸ್ಟಾರ್ಟಿಂಗ್ ಇಂದ ಹಲ್ಲು ಬಗ್ಗೆ ಗಮನ ಕೊಡಬೇಕಾ? ಹೌದು, ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಈಗಿನ ಜನರೇಷನ್ ಆಗ್ಲಿ, ಇಂದಿನ ಜನರೇಷನ್ಸ್ ಆಗ್ಲಿ, ಹಲ್ಲು ಹೆಂಗಿದ್ರು ಇನ್ನೊಂದ್ ಸೆಟ್ ಬಂದೇ ಬರುತ್ತೆ, ನೋಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಹುಟ್ಟದಾಗ್ಲಿಂದ ಅಂತ ಒಂದಿರುತ್ತೆ. ಬಟ್ ಅದು ಬಹಳ ತಪ್ಪು. ಯಾಕಂದ್ರೆ ಹುಟ್ಟದಾಗ್ಲಿಂದನೇ ಹಲ್ಲುಗಳನ್ನ ಚೆನ್ನಾಗಿ ಇಟ್ಕೊಂಡ್ರೆ ಬರೋ ಹಲ್ಗುನು ಅದೇ ಒಂದು ಬ್ಯಾಕ್ ಬೋನ್ ತರ ಆಗತ್ತೆ. ಅಂದ್ರೆ ಇವಾಗ ಮಗು ಹುಟ್ಟಿದಾಗ ಬರುವಂತ ಹಲ್ಲು ಅದು ಚೆನ್ನಾಗಿ ನೋಡ್ಕೊಂಡ್ರೆ ಅದು ಬಿದ್ದು ಮತ್ತೆ ಬರುವಂತ ಹಲ್ಲು ಚೆನ್ನಾಗಿರುತ್ತೆ. ಹೌದು, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಆಲ್ರೆಡಿ ಹಲ್ಲುಗಳು ಹಾಳಾಗಿದೆ ಬಾಯಲ್ಲಿ, ಅದನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ, ಅದನ್ನ ಕ್ಲೀನ್ ಮಾಡ್ಕೊಂಡಿಲ್ಲ, ಅದನ್ನ ಫಿಲ್ ಮಾಡಿಸ್ಕೊಂಡಿಲ್ಲ, ಅದಕ್ಕೊಂದು ಟ್ರೀಟ್ಮೆಂಟ್ ತಗೊಂಡಿಲ್ಲ. ಅದಕ್ಕೆ ಬರೋ ಹಲ್ಲಿಗೆ ಏನಾಗುತ್ತೆ, ಅದ್ರ ಸುತ್ತ ಇರೋ ಎನ್ವೈರ್ಮೆಂಟ್, ಪರಿಸರ ಏನಿರುತ್ತೋ ಆ ಹೊಸ ಹಲ್ಲು ಬರೋದಕ್ಕೆ ಎಲ್ಲ ಕೊಳೆ ತುಂಬಿರೋ ಹಲ್ಲುಗಳು, ಹುಳುಕಲ್ಲಾಗಿರೋ ಹಲ್ಲುಗಳು ಇರುತ್ತೆ. ಮೊದಲು ಬರುತ್ತೆ ಹಲ್ಲುಗಳು, ಅದನ್ನ ಏನಂತ ಕರೀತಾರೆ ಮಕ್ಕಳು? ಹಾಲಿನ ಹಲ್ಲು. ಅಂದ್ರೆ ಅದು ಕಿಟ್ಟೋಗೋ ಸಾಧ್ಯತೆಗಳು. ಹೌದು, ಹಾಲಿನ ಹಲ್ಲಲ್ಲೂ ಉಳುಕಲ್ಲಾಗಿ ಹಾಳಾಗಿ ತೊಂದರೆಗಳಾಗತ್ತೆ. ಅದಾದ್ಮೇಲೆ ಬರೋ ಶಾಶ್ವತ ಹಲ್ಲುಗಳು ಅದರಲ್ಲೂ ಹಾಳಾಗತ್ತೆ. ಯಾವಾಗ ಹಾಲಿನ ಹಲ್ಲುಗಳು ಚೆನ್ನಾಗಿ ಇಟ್ಕೊಂಡಿರಲ್ವೋ ಆ ಜಾಗದಲ್ಲಿ ಬರೋ ಶಾಶ್ವತ ಹಲ್ಲುಗಳು ಏನಿರುತ್ತೋ ಅದು ಹಾಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ಮಕ್ಕಳಿಗೆ ನಾವು ಚಾಕ್ಲೇಟ್ ತಿನ್ಬೇಡಿ ಅಂತೀವಿ, ಸ್ವೀಟ್ ತಿನ್ಬೇಡಿ ಅಂತೀವಿ, ಅದು ಮಕ್ಕಳಿಗೆ ಮಾತ್ರ ಅಥವಾ ದೊಡ್ಡವರಾದ್ಮೇಲೆ? ಇಲ್ಲ, ಯಾರಿಗೂ ಯಾವ್ದು ತಿನ್ಬೇಡಿ ಅನ್ನೋದು ಏನು ಇಲ್ವೇ ಇಲ್ಲ. ಎಲ್ಲಾದ್ರದ್ದು ಅದರದ್ದು ಆದ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಚಾಕ್ಲೇಟ್ ಆಗ್ಲಿ ಎನರ್ಜಿ ಕೊಡುತ್ತೆ, ಬೇರೆ ಆಹಾರಗಳಾಗ್ಲಿ ಅದರದ್ದು ಯಾವ್ದು ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದು ಬಾಡಿಗೆ ಬೇಕಾಗತ್ತೆ. ಬಟ್ ಯಾವ್ದನ್ನ ಯಾವಾಗ ತಿನ್ಬೇಕು ಅವಾಗ ತಿನ್ಬೇಕು, ಎಷ್ಟು ತಿನ್ಬೇಕು ಅಷ್ಟು ತಿನ್ಬೇಕು. ಚಾಕ್ಲೇಟ್ನೇ ಊಟ ಮಾಡ್ಕೊಂಡ್ರೆ ಅದರಿಂದ ಹಲ್ಲುಗಳಿಗೆ ತೊಂದರೆ, ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ.
ಬರೀ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಜಾಸ್ತಿ ಇರುತ್ತೆ, ಅದು ಪ್ರಯೋಜನ ಆಗಲ್ಲ. ಓಕೆ ಹಂಗಂತ ದೊಡ್ಡವ್ರು ಅದನ್ನೇ ಮಾಡೋಕ್ಕಾಗಲ್ಲ, ಓಕೆ ದೊಡ್ಡವ್ರಿಗೂ ಬೇಕಾಗತ್ತೆ. ಸೊ ಇಬ್ರು ತಿನ್ಬೋದು, ಬಟ್ ಎಷ್ಟು ಮಟ್ಟದಲ್ಲಿ ತಿನ್ಬೇಕು ಮತ್ತು ಯಾವಾಗ ತಿನ್ಬೇಕು ಅನ್ನೋದು ಬಹಳ ಮುಖ್ಯ. ಓಕೆ ಅಂದ್ರೆ ಇವಾಗ ಒಂದು ಆರೋಗ್ಯವಂತ ಹಲ್ಲುಗಳಿಗೆ ಶತ್ರುಗಳು ಅಂದ್ರೆ ಯಾರು? ಶತ್ರುಗಳು ಅನ್ನೋದು ಮೊದಲನೇದಾಗಿ ನಾವೇ ಶತ್ರುಗಳು. ನಾವೇ ನಮ್ಮ ಹಲ್ಲನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅದಕ್ಕೆ ಕಾಳಜಿ ಕೊಡ್ಲಿಲ್ಲ ಅಂದ್ರೆ ಮೊದಲನೇದಾಗಿ ಹಲ್ಲು ನಾವು ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳಕ್ಕೆ ಏನ್ ಮಾಡಬೇಕು? ನೀಟಾಗಿ ಬ್ರಷ್ ಮಾಡಬೇಕು. ಯಾವಾಗ್ಲೂ ಏನೇ ಪದಾರ್ಥಗಳನ್ನು ತಿಂದ್ರು ಅವಾಗ ಬಾಯಿ ಮುಕ್ಕಳಿಸಿ ಅದನ್ನ ಎಷ್ಟಾಗತ್ತೆ ಅಲ್ಲೇ ಸ್ವಚ್ಛ ಮಾಡ್ಕೊಂಡ್ಬಿಡ್ಬೇಕು. ಅದು ಮೊದಲನೇದು. ಎರಡನೇದಾಗಿ ನಾವು ಏನ್ ತಿಂತಾ ಇದೀವಿ ಅನ್ನೋದನ್ನ ನಾವು ನೋಡ್ಕೋಬೇಕು. ಓಕೆ ಕೆಲವು ಸ್ವೀಟ್ಗಳು ಇರ್ಬೋದು, ಕೆಲವು ಚಾಕ್ಲೇಟ್ಸ್ ಇರ್ಬೋದು, ಇವೆಲ್ಲ ಹಲ್ಲು ಉಳುಕಲ್ ಮಾಡುವ ಅಂಶಗಳು ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ ಅವುಗಳನ್ನ ನಾವು ಲಿಮಿಟ್ ಅಲ್ಲಿ ತಗೋಬೇಕು. ಒಂದು ಕಡಿವಾಣ ಇಡಬೇಕು, ಅದಕ್ಕೆ ಇಷ್ಟು ಸಾಕು ಅನ್ನೋದು. ಅದನ್ನೇ ಜಾಸ್ತಿ ತಿಂತಾ ಹೋದ್ರೆ ಅದರಿಂದ ಉಳುಕಲ್ಗಳು ಆಗೋ ಸಾಧ್ಯತೆಗಳಿರುತ್ತೆ. ಡಾಕ್ಟರ್, ಈಗ ಆಲ್ಕೋಹಾಲ್ ಸ್ಪಿರಿಟ್ ಅಂತ ಹೇಳ್ತಾರೆ, ಹೌದು, ಅದನ್ನ ಕುಡಿಯೋದ್ರಿಂದ ಹಲ್ಲಲ್ಲಿರೋ ಹುಳ ಎಲ್ಲ ಸತ್ತೋಗುತ್ತೆ? ಇಲ್ಲ, ಆತರ ಯಾವುದು ಏನು ಸಾಯಲ್ಲ. ಯಾವ್ದನ್ನ ಕುಡಿಯೋದ್ರಿಂದನೂ ಯಾವ ಹುಳುಗಳು ಯಾವ್ದು ಸಾಯೋದಿಲ್ಲ. ಸ್ಪಿರಿಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಡೈರೆಕ್ಟ್ಲಿ ಆನ್ ಟು ದ ಸಾಫ್ಟ್ ಟಿಶ್ಯೂಸ್. ಅಂದ್ರೆ ನಿಮ್ಮ ಬಾಯಿನ ಒಳಭಾಗ, ಒಸಡು, ನಾಲ್ಗೆ ಇವೆಲ್ಲದ್ರ ಮೇಲೂ ಇಂಡೈರೆಕ್ಟ್ ಹಾರ್ಮ್ಫುಲ್ ಎಫೆಕ್ಟ್ಗಳು ಇದ್ದೇ ಇರುತ್ತೆ. ಸೊ ಅದರಿಂದ ಯಾವ ಕ್ರಿಮಿಕೀಟಗಳು ಸಾಯಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ ನಾವು, ಮನುಷ್ಯನಿಗೆ ವಯಸ್ಸು ಆಗ್ತಾ ಆಗ್ತಾ ಹಲ್ಲುಗಳ ಮಧ್ಯೆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಏನಕ್ಕೆ ಇರ್ಬೋದು? ವಯಸ್ಸಿಗೂ ಅದಕ್ಕೂ ಸಂಬಂಧ ಬರಲ್ಲ. ಅವ್ರ ವಯಸ್ಸಾಯ್ತು ಅನ್ನೋ ಕಾರಣಕ್ಕೆ ಹಲ್ಲುಗಳ ಮಧ್ಯೆ ಗ್ಯಾಪ್ ಬರಲ್ಲ. ಹಲ್ಲುಗಳು ಮೇಂಟೈನ್ ಆಗಿಲ್ಲ ಅಂದ್ರೆ ಹಲ್ಲುಗಳ ಮಧ್ಯೆ ಕೊಳೆ ಕೂರೋದ್ರಿಂದ ಅಲ್ಲಿ ಗ್ಯಾಪ್ಗಳು ಶುರು ಆಗುತ್ತೆ. ಕ್ಲೀನ್ ಆಗ್ತಾ ಇರಲ್ಲ, ಒಳಗಡೆ ಎಲ್ಲ ಸ್ವಲ್ಪ ಮೂಳೆಗಳು ಕರ್ಗಕ್ ಶುರು ಆಗುತ್ತೆ. ಆ ಕರ್ಗಿರೋ ಜಾಗದಲ್ಲಿ ಒಸಡುಗಳ ಮಧ್ಯೆ ಹೋಗಿ ಕೊಳೆ ಕೂತಾಗ ಅದು ಹಲ್ಲುಗಳ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಮಾಡುತ್ತೆ. ಆ ಕಾರಣಕ್ಕೆ ವಯಸ್ಸಾಗ್ತಾ ಏನಾಗುತ್ತೆ, ಅವ್ರಿಗೆ ಅನ್ಸುತ್ತೆ ಓ ಹಲ್ಲುಗಳ ಮಧ್ಯೆ ವಯಸ್ಸಾಯ್ತು ಅದಕ್ಕೆ ಬಂತು ಅಂತ. ಇಲ್ಲ, ಎಷ್ಟೋ ಜನಕ್ಕೆ ವಯಸ್ಸಾಗಿರುತ್ತೆ, ಬಟ್ ಆದ್ರೂ ಹಲ್ಲುಗಳು ಹಂಗೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಅವ್ರು ಮೇಂಟೈನ್ ಮಾಡ್ಕೊಂಡಿರ್ತಾರೆ. ನಾವು ಮಧ್ಯ ವಯಸ್ಕರ ಆಗ್ತಾ ಆಗ್ತಾ ಹಲ್ಲು ಬೀಳಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಹಲ್ಲು ದೇವರು ಕ್ರಿಯೇಟ್ ಮಾಡಿರೋ ಹಲ್ಲು. ಬೈ ನೇಚರ್ ವೇ ದ ಟೂತ್ ಇಸ್ ಕ್ರಿಯೇಟೆಡ್. ಅದು ಬೀಳ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಓಕೆ. ಇಂಪ್ರಾಪರ್ ಮೇಂಟೆನೆನ್ಸ್ ಅಂಡ್ ಅದರ್ ಜನರಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್. ಓಕೆ. ದೇಹದ ಬೇರೆ ಭಾಗಗಳಲ್ಲಿ ಬೇರೆ ರೋಗಗಳಿದ್ದಾಗ ಅದರದ್ದು ನಿಮಗೆ ಕಂಟ್ರೋಲ್ ಇಲ್ಲ ಅಂದ್ರೆ ಅದರ ಎಫೆಕ್ಟು ನಿಮಗೆ ಬಾಯಿನ ಆರೋಗ್ಯದ ಮೇಲೂ ಬೀಳುತ್ತೆ. ಹಂಗಾದಾಗ ನಿಮಗೆ ಒಸಡು ವೀಕ್ ಆಗುತ್ತೆ. ಒಸಡು ವೀಕ್ ಆಗೋದ್ರಿಂದ ನೆಕ್ಸ್ಟ್ ಮೂಳೆ ಸ್ವಲ್ಪ ಕರಗುತ್ತೆ, ಅಲ್ಲಿಂದ ಹಲ್ಲು ಅಳ್ಳಾಡಕ್ಕೆ ಶುರು ಆಗುತ್ತೆ. ಸೊ ಇಲ್ಲಾಂದ್ರೆ ಹಲ್ಲು ಅಳ್ಳಾಡಕ್ಕೆ ಅವಶ್ಯಕತೆನೇ ಇಲ್ಲ. ಹಲ್ಲು ಬೀಳಬೇಕು ಅಂತ ಇಲ್ಲ, ಅವಶ್ಯಕತೆನೇ ಇಲ್ಲ. ಹಲ್ಲು ಮತ್ತೆ ಹೃದಯ ಸಂಬಂಧ ಕಾಯಿಲೆ ಏನಾದ್ರು ಲಿಂಕ್ ಇದೆಯಾ? ಹೌದು. ಸಬ್ಅಕ್ಯೂಟ್ ಬ್ಯಾಕ್ಟೀರಿಯಲ್ ಎಂಡೋಕಾರ್ಡೈಟಿಸ್ ಅಂತ ಒಂದು ಪದ ಇದೆ. ಓಕೆ. ದಟ್ ಆಕ್ಚುಲಿ ಟಾಕ್ಸ್ ಅಬೌಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ಹಾರ್ಟ್ ಅಂಡ್ microorganisms in the oral cavity. Okay. There is a indirect link between those two. Okay. Yes, but ನಿಮಗೆ ಬಾಯಿ ಆರೋಗ್ಯ ಮೇಂಟೈನ್ ಮಾಡ್ಕೊಂಡ್ರೆ ಅದರಿಂದ ಆಗುವ ತೊಂದರೆಗಳು ಹಾರ್ಟ್ ಮೇಲೆ ಕಡಿಮೆ ಇರುತ್ತೆ. ಅದನ್ನ ಹೇಳ್ತಾರೆ, ಈಗ ಹಲ್ಲು ಉಳುಕಾಗೋಯ್ತು ಅದರಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ? ಇಲ್ಲ, ಉಳುಕಾಗೋದ್ರಿಂದೆಲ್ಲ ಹಾರ್ಟ್ ಅಟ್ಯಾಕ್ ಆಗಲ್ಲ. ಓಕೆ. ಈ ಹಲ್ಲು ಮತ್ತೆ ಕ್ಯಾನ್ಸರ್, ಈಗ ಬಹಳ ಸತಿ ಏನಾಗುತ್ತೆ, ಕೆಲವರಿಗೆ ಹೊಸಲು ರಕ್ತ ಬಂತು, ಬಾಯಿ ಬೆಳಕ್ ಸ್ಟಾರ್ಟ್ ಆಗ್ತಾರೆ, ಇದೇನ. ಸೊ ಇವಾಗ ಮನುಷ್ಯನಿಗೆ ನಾರ್ಮಲ್ ಆಗಿ ಯಾವುದನ್ನ ಇಗ್ನೋರ್ ಮಾಡಬೇಕು, ಯಾವುದಕ್ಕೆ ಜಾಗ್ರತೆ ವಹಿಸ್ಕೋಬೇಕು?